ನಮಸ್ಕಾರ. ಇವತ್ತು ಟೆಕ್ ಜಗತ್ತಿನಲ್ಲಿ ಒಂದು ದೊಡ್ಡ ಪ್ರಶ್ನೆ ಎಲ್ಲರನ್ನೂ ಕಾಡ್ತಿದೆ. ನಾವು ನಿಜವಾಗ್ಲೂ ಮನುಷ್ಯರ ತರಾನೇ ಯೋಚಿಸೋ ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್ ಅಂದ್ರೆ ಎಜಿಐ ಅದನ್ನ ಸೃಷ್ಟಿಸ್ಬಿಟ್ಟಿದೀವಾ? ಕೆಲವರಂತೂ ಹೌದು ಅಂತಿದ್ದಾರೆ. ಆದ್ರೆ ಇದರಲ್ಲಿ ಸತ್ಯ ಎಷ್ಟು, ಹೈಪ್ ಎಷ್ಟು? ಬನ್ನಿ ಒಟ್ಟಿಗೆ ಸೇರಿ ಇದರ ಹಿಂದಿರೋ ಅಸಲಿ ಕಥೆ ಏನು ಅಂತ ನೋಡೋಣ. ನೋಡಿ, ಇದನ್ನ ಯಾರೋ ಹೇಳಿದ್ದಲ್ಲ. ಎಐ ಲೋಕದ ದೊಡ್ಡ ಹೆಸರುಗಳಲ್ಲಿ ಒಂದಾದ ಸ್ಯಾಮ್ ಆಲ್ಟ್ಮನ್ ಅವರೇ ಹೇಳಿದ್ದು. ಅವರೇನಂದ್ರು ಅಂದ್ರೆ, ನಾವು ಎಜಿಐಗಳನ್ನ ನಿರ್ಮಿಸಿದ್ದೇವೆ, ಅದು ಒಂದ್ ರೀತಿ ನಮ್ಮನ್ನ ದಾಟಿ ಮುಂದೆ ಹೋಗಿಬಿಟ್ಟಿದೆ. ಈ ಮಾತು ಕೇಳಿದ ಕ್ಷಣ ಎಲ್ಲರಿಗೂ ಶಾಕ್. ಅಂದ್ರೆ ನಿಜವಾಗ್ಲೂ ಮನುಷ್ಯನ ಬುದ್ಧಿಶಕ್ತಿಯನ್ನು ಮೀರಿಸೋ ಎಐ ನಮ್ಮ ಜೊತೆಗೆ ಇದ್ಯಾ? ಇದರ ಅರ್ಥವಾದರೂ ಏನು? ನಮ್ಮ ಇವತ್ತಿನ ಹುಡುಕಾಟದ ಅಸಲಿ ತಿರುಳೇ ಇಲ್ಲಿದೆ. ಎಜಿಐ ಹುಡುಕೋ ಕೆಲ್ಸ ಮುಗ್ದೋಯ್ತಾ, ಅಥವಾ ನಾವದನ್ನ ಅಳೆಯೋ ರೀತಿನೇ ಸರಿಯಿಲ್ವಾ? ಬಹುಶಃ ನಾವು ಕೇಳ್ತಿರೋ ಪ್ರಶ್ನೆಲೇ ಏನಾರು ತಪ್ಪಿದ್ಯಾ? ಸರಿ, ಈ ದೊಡ್ಡ ರಹಸ್ಯವನ್ನ ಭೇದಿಸೋಕೆ ಮೊದಲು ನಾವು ಕೆಲವು ಮೂಲಭೂತ ಪದಗಳ ಅರ್ಥವನ್ನ ಸರಿಯಾಗಿ ತಿಳ್ಕೋಬೇಕಾಗತ್ತೆ. ಮುಖ್ಯವಾಗಿ ವಿಶೇಷಜ್ಞ ಎಐ ಅಂದ್ರೆ ಏನು ಮತ್ತು ಸಾಮಾನ್ಯಜ್ಞ ಎಐ ಅಂದ್ರೆ ಏನು ಅಂತ. ಬನ್ನಿ ಶುರು ಮಾಡೋಣ. ಮೊದಲು ಸಂಕುಚಿತ ಎಐ ಅಥವಾ ನ್ಯಾರೋ ಎಐ ಬಗ್ಗೆ ಮಾತಾಡೋಣ. ಇದನ್ನ ನಾವು ಒಂದು ಸ್ಪೆಷಲಿಸ್ಟ್ ಅಂತ ಕರಿಬಹುದು. ಯಾಕೆ ಅಂದ್ರೆ ಇದು ಒಂದೇ ಒಂದು ಕೆಲಸದಲ್ಲಿ ಎಕ್ಸ್ಪರ್ಟ್. ಉದಾಹರಣೆಗೆ, ನಿಮ್ಮ ಫೋನ್ನ ವಾಯ್ಸ್ ಅಸಿಸ್ಟೆಂಟ್ ಅಲ್ವಾ? ಅದು ಹಾಡ್ ಪ್ಲೇ ಮಾಡುತ್ತೆ, ಆದರೆ ಅದಕ್ಕೆ ಕವಿತೆ ಬರೆಯೋಕ್ ಬರಲ್ಲ. ಫೇಸ್ ರೆಕಗ್ನಿಷನ್ ಸಾಫ್ಟ್ವೇರ್ ಮುಖ ಗುರುತಿಸುತ್ತೆ, ಆದರೆ ಅದಕ್ಕೆ ಚೆಸ್ ಆಡೋಕ್ ಬರಲ್ಲ. ಅಂದ್ರೆ ಇವು ಒಂದೇ ಕೆಲಸದಲ್ಲಿ ಮಾತ್ರ ಪಂಟ್ರು. ಆದ್ರೆ ಇದಕ್ಕೆ ಪೂರ್ತಿ ವಿರುದ್ಧ ಇರೋದು ಜನರಲ್ ಎಐ ಅಂದ್ರೆ ಎಜಿಐ. ಇದೊಂದು ಜನರಲಿಸ್ಟ್. ಇದು ಒಂದೇ ಕೆಲಸಕ್ಕೆ ಸೀಮಿತವಾಗಿಲ್ಲ. ಮನುಷ್ಯರ ಹಾಗೇನೆ ಇದು ಯಾವುದೇ ಹೊಸ ವಿಷಯವನ್ನ ಕಲಿಬಲ್ಲದು, ತರ್ಕ ಮಾಡಬಲ್ಲದು ಮತ್ತು ಒಂದು ಕಡೆ ಕಲಿತ ಜ್ಞಾನವನ್ನ ಇನ್ನೊಂದು ಕಡೆ ಬಳಸಬಲ್ಲದು. ನಿಜ ಹೇಳಬೇಕಂದ್ರೆ ಟೆಕ್ನಾಲಜಿಯ ಅಂತಿಮ ಗುರಿಯೇ ಇದು. ಈ ಟೇಬಲ್ ನೋಡಿದ್ರೆ ವ್ಯತ್ಯಾಸ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನೋಡಿ, ಸಂಕುಚಿತ ಎಐ ಒಂದೇ ಕೆಲಸಕ್ಕೆ ಸೀಮಿತ, ಆದ್ರೆ ಸಾಮಾನ್ಯ ಎಐ ವಿಶಾಲವಾದದ್ದು. ಒಂದು ನಿಯಮಗಳಿಗೆ ಕಟ್ಟುಬಿದ್ರೆ ಇನ್ನೊಂದು ಪರಿಸ್ಥಿತಿಗೆ ತಕ್ಕಂತೆ ಹೊಂದ್ಕೊಳ್ಳುತ್ತೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸಂಕುಚಿತ ಎಐ ಒಂದು ಸ್ಪೆಷಲೈಸ್ ಟೂಲ್ ಇದ್ದ ಹಾಗೆ, ಆದರೆ ಸಾಮಾನ್ಯ ಎಐ ಯೋಚನೆ ಮಾಡೋ ಒಬ್ಬ ಚಿಂತಕನಿದ್ದ ಹಾಗೆ. ಸರಿ, ಇಲ್ಲಿಯವರೆಗೂ ಸ್ಪೆಷಲಿಸ್ಟ್ ಮತ್ತು ಜನರಲಿಸ್ಟ್ ನಡುವಿನ ವ್ಯತ್ಯಾಸ ಅರ್ಥವಾಯಿತು. ಆದ್ರೆ ಈಗ ಅಸ್ಲಿ ಪ್ರಶ್ನೆ ಬರುತ್ತೆ. ಒಂದು ಎಐ ನಿಜವಾಗ್ಲೂ ಜನರಲಿಸ್ಟ್ ಅಂತ ನಾವು ಕಂಡುಹಿಡಿಯೋದು ಹೇಗೆ? ಅದು ಕೇವಲ ಹಲವು ಸ್ಪೆಷಲಿಸ್ಟ್ ಸ್ಕಿಲ್ಸ್ನ ಒಂದು ಪ್ಯಾಕೇಜ್ ಅಲ್ಲ ಅಂತ ಖಚಿತಪಡಿಸ್ಕೊಳ್ಳೋದು ಹೇಗೆ? ಈ ಪ್ರಶ್ನೆ ಬಗ್ಗೆ ಒಂದು ಕ್ಷಣ ಯೋಚನೆ ಮಾಡಿ. ಒಂದು ಎಐ ಜಗತ್ತೇ ಬೆರಗಾಗೋ ಥರ ಕವಿತೆ ಬರೀತೆ ಅಂದ್ಕೊಳ್ಳಿ. ಆದರೆ ನೀವು ಅದಕ್ಕೆ ಬೆಕ್ಕು ಮನೆಗಿಂತ ದೊಡ್ಡದಾ ಚಿಕ್ಕದಾ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಗೊತ್ತಿಲ್ಲ. ಈಗ ಹೇಳಿ, ಇದರ ಬುದ್ಧಿವಂತಿಕೆಗೆ ನಾವು ಮಾರ್ಕ್ಸ್ ಕೊಡೋದು ಹೇಗೆ? ಕವಿತೆಗೆ 100, ಸಾಮಾನ್ಯ ಜ್ಞಾನಕ್ಕೆ 0 ಅಂತ ಕೊಟ್ಟು ಸರಾಸರಿ 50. ಸೊ ಇದು ಆವರೇಜ್ ಇಂಟೆಲಿಜೆಂಟ್ ಅಂತ ಹೇಳೋದು ಸರಿನಾ? ಖಂಡಿತ ಇಲ್ಲ. ಇದೇ ಇವತ್ತಿನ ಅತಿದೊಡ್ಡ ಸಮಸ್ಯೆ. ಈ ಚಾರ್ಟ್ ನೋಡಿ, ಪರಿಸ್ಥಿತಿ ಇನ್ನೂ ಸ್ಪಷ್ಟವಾಗುತ್ತೆ. ಈ ಎಐನ ತಾರ್ಕಿಕತೆ ಅಂದ್ರೆ ರೀಸನಿಂಗ್ 98% ಇದೆ. ವಾವ್, ಅದ್ಭುತ ಅಲ್ವಾ? ಆದರೆ ಅದರ ಗ್ರಹಿಕೆ ಅಂದ್ರೆ ಪರ್ಸೆಪ್ಷನ್ ಕೇವಲ 2%. ಮತ್ತೆ ನೆನಪಿನ ಶಕ್ತಿ ಬರೀ 5%. ಇದರ ಆವರೇಜ್ ತೆಗೆದ್ರೆ ಏನೋ ಒಂದು ನಂಬರ್ ಬರ್ಬೋದು, ಆದರೆ ಇದನ್ನು ನಿಜವಾಗ್ಲೂ ಬುದ್ಧಿವಂತ ಅಂತ ಕರೆಯೋಕ್ಕಾಗತ್ತಾ? ಅಥವಾ ಇದು ಕೇವಲ ಒಂದೇ ವಿಷಯದಲ್ಲಿ ಪಂಟ, ಬೇರೆ ಎಲ್ಲದರಲ್ಲೂ 0ನಾ? ಈ ಸಮಸ್ಯೆಗೆ ಒಂದು ಟೆಕ್ನಿಕಲ್ ಹೆಸರು ಇದೆ, ಕಂಪೆನ್ಸಿಬಿಲಿಟಿ ಅಥವಾ ಪರಿಹಾರಶೀಲತೆ. ಅಂದ್ರೆ ಏನು ಗೊತ್ತಾ? ಒಂದು ವಿಷಯದಲ್ಲಿರೋ ಅದ್ಭುತ ಪರ್ಫಾರ್ಮೆನ್ಸ್ ಇನ್ನೊಂದರಲ್ಲಿರೋ ಘೋರ ವೈಫಲ್ಯವನ್ನ ಮುಚ್ಚಾಕ್ಬಿಡುತ್ತೆ. ಇದು ನಮ್ಮ ಸ್ಕೂಲ್ ದಿನಗಳ ಹಾಗೆ. ಗಣಿತದಲ್ಲಿ 100ಕ್ಕೆ 100, ಆದರೆ ಕನ್ನಡದಲ್ಲಿ 0. ಆದರೂ ಆವರೇಜ್ ಮಾಡಿ ಪಾಸ್. ಈ ಸರಾಸರಿ ಅನ್ನೋದು ಅಸಲಿ ಕಥೆಯನ್ನೇ ಮುಚ್ಚಾಕತ್ತೆ ಅಲ್ವಾ? ಎಐ ವಿಷಯದಲ್ಲಿ ಇದು ಇನ್ನಷ್ಟು ಡೇಂಜರಸ್. ಹಾಗಾದ್ರೆ ಇದಕ್ಕೇನ್ ಪರಿಹಾರ? ಎಜಿಐಯನ್ನ ಸರಿಯಾಗಿ ಅಳಿಯೋದು ಹೇಗೆ? ಅದಕ್ಕೆ ನಾವು ನಮ್ಮ ಹತ್ತಿರವೇ ಇರೋ ಅತ್ಯುತ್ತಮ ಜನರಲ್ ಇಂಟೆಲಿಜೆನ್ಸ್ ಮಾಡೆಲ್ ಕಡೆ ನೋಡಬೇಕು. ಅದು ಬೇರೆ ಯಾವುದೂ ಅಲ್ಲ, ನಮ್ಮ ಮನುಷ್ಯರ ಮೆದುಳು. ಸೈಕಾಲಜಿಯಲ್ಲಿ ಜಿ ಫ್ಯಾಕ್ಟರ್ ಅಂತ ಒಂದು ಅದ್ಭುತವಾದ ಪರಿಕಲ್ಪನೆ ಇದೆ. ಇದರ ಅರ್ಥ ಜನರಲ್ ಇಂಟೆಲಿಜೆನ್ಸ್. ಇದು ಏನು ಹೇಳುತ್ತೆ ಅಂದ್ರೆ, ಮನುಷ್ಯರಲ್ಲಿರೋ ಬೇರೆ ಬೇರೆ ಸಾಮರ್ಥ್ಯಗಳು ಅಂದ್ರೆ ಲಾಜಿಕ್, ಭಾಷೆ, ನೆನಪಿನ ಶಕ್ತಿ ಇವೆಲ್ಲ ಪ್ರತ್ಯೇಕ ದ್ವೀಪಗಳಲ್ಲ, ಬದಲಿಗೆ ಅವೆಲ್ಲ ಒಂದಕ್ಕೊಂದು ಕನೆಕ್ಟ್ ಆಗಿವೆ. ಉದಾಹರಣೆಗೆ, ತರ್ಕದಲ್ಲಿ ಚೆನ್ನಾಗಿರೋರು ಸಾಮಾನ್ಯವಾಗಿ ಒಂದು ಹೊಸ ಭಾಷೆಯನ್ನು ಬೇಗ ಕಲಿತಾರೆ. ಇದೇ ನೋಡಿ ನಿಜವಾದ ಸಾಮಾನ್ಯ ಜ್ಞಾನದ ಲಕ್ಷಣ. 100 ವರ್ಷಗಳ ಹಿಂದಿನ ಈ ಅಧ್ಯಯನವನ್ನೇ ನೋಡಿ. ಫ್ರೆಂಚ್ ಭಾಷೆಗೂ ಕ್ಲಾಸಿಕ್ಸ್ ವಿಷಯಕ್ಕೂ 0.83 ಅಂದ್ರೆ ಅಷ್ಟು ಗಟ್ಟಿಯಾದ ಸಂಬಂಧ ಇದೆ.
ಅಷ್ಟೇ ಯಾಕೆ ಗಣಿತಕ್ಕೂ ಇಂಗ್ಲೀಷ್ಗೂ ಕೂಡ 0.64ರಷ್ಟು ಪಾಸಿಟಿವ್ ಸಂಬಂಧ ಇದೆ. ಅಂದರೆ ಒಂದರಲ್ಲಿ ಚೆನ್ನಾಗಿದ್ರೆ ಇನ್ನೊಂದರಲ್ಲೂ ಚೆನ್ನಾಗಿರೋ ಸಾಧ್ಯತೆ ಹೆಚ್ಚು. ಇದೇನು ತೋರಿಸುತ್ತೆ ಅಂದರೆ ನಮ್ಮ ಮೆದುಳಿನಲ್ಲಿ ಎಲ್ಲ ಸಾಮರ್ಥ್ಯಗಳು ಒಂದಕ್ಕೊಂದು ಹೆಣೆಕೊಂಡಿವೆ. ಸೊ ಮನುಷ್ಯರ ಬುದ್ಧಿಮತ್ತೆಯಿಂದ ನಾವು ಕಲಿಬೇಕಾದ ಅತಿದೊಡ್ಡ ಪಾಠ ಅಂದ್ರೆ ಇದೇ. ನಿಜವಾದ ಬುದ್ಧಿವಂತಿಕೆ ಅಂದ್ರೆ ಒಂದೇ ವಿಷಯದಲ್ಲಿ ಜೀನಿಯಸ್ ಆಗಿರೋದಲ್ಲ, ಬದಲಿಗೆ ಎಲ್ಲಾ ಸಾಮರ್ಥ್ಯಗಳು ಒಟ್ಟಾಗಿ ಸಮತೋಲನದಿಂದ ಕೆಲಸ ಮಾಡೋದು. ಇದು ಒಂದು ರೀತಿ ಒಂದಕ್ಕೊಂದು ಹೆಣೆದುಕೊಂಡಿರೋ ಜಾಲ. ಸರಿ, ಈಗ ಇದೇ ಜಿ ಫ್ಯಾಕ್ಟರ್ ಅನ್ನೋ ಐಡಿಯಾವನ್ನ ನಾವು ವಾಪಸ್ ಎಐ ಜಗತ್ತಿಗೆ ತರೋಣ ಮತ್ತು ಎಜಿಐಯನ್ನ ಅಳೆಯೋಕೆ ಒಂದು ಹೊಸ ಮತ್ತು ಹೆಚ್ಚು ಕಠಿಣವಾದ ಅಳತೆಗೋಲನ್ನ ಇಡೋಣ. ಹಾಗಾದ್ರೆ ಎಜಿಐ ಅನ್ನ ಅಳೆಯೋ ಆ ಹೊಸ ಅಳತೆಗೋಲು ಯಾವುದು? ಅದನ್ನೇ ಸುಸಂಬದ್ಧತೆ ಅಥವಾ ಕೊಹೆರೆಂಟ್ ಸಫಿಷಿಯನ್ಸಿ ಅಂತ ಕರೆಯೋದು. ಅಂದ್ರೆ ಇನ್ಮೇಲೆ ಆವರೇಜ್ ಸ್ಕೋರ್ ನೋಡೋದು ಬಿಟ್ಟು ಬ್ಯಾಲೆನ್ಸ್ ನೋಡ್ಬೇಕು. ಒಂದು ಸರಪಳಿಯ ಬಲ ಅನ್ನೋದು ಅದರ ಅತ್ಯಂತ ದುರ್ಬಲ ಕೊಂಡಿ ಮೇಲೆ ನಿಂತಿರುತ್ತೆ ಅಲ್ವಾ? ಹಾಗೇನೆ ಬುದ್ಧಿಮತ್ತೆಯೂ ಕೂಡ. ಹಾಗಾದ್ರೆ ಎಜಿಐಯನ್ನ ಅಳೆಯೋ ಹೊಸ ವಿಧಾನ ಹೀಗಿರುತ್ತೆ. ಸ್ಟೆಪ್ 1 ತಾರ್ಕಿಕತೆ, ಸ್ಮರಣೆ, ಗ್ರಹಿಕೆ ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಎಐಯನ್ನ ಪರೀಕ್ಷೆ ಮಾಡಬೇಕು. ಸ್ಟೆಪ್ 2 ಹಳೆ ಕಾಲದ ಹಾಗೆ ಸುಮ್ಮನೆ ಆವರೇಜ್ ಮಾಡಬಾರ್ದು. ಬದಲಿಗೆ ಸ್ಟೆಪ್ 3 ಆ ಎಲ್ಲ ಸಾಮರ್ಥ್ಯಗಳ ನಡುವೆ ಇರೋ ಬ್ಯಾಲೆನ್ಸ್ ಅಥವಾ ಸಮತೋಲನವನ್ನ ಅಳಿಬೇಕು. ಯಾಕಂದ್ರೆ ನಿಜವಾದ ಬುದ್ಧಿವಂತಿಕೆ ಇರೋದು ಸಮಗ್ರತೆಯಲ್ಲಿ, ಕೇವಲ ವಿಶೇಷತೆಯಲ್ಲಿ ಅಲ್ಲ. ಈಗ ಈ ಚಾರ್ಟ್ ನೋಡಿ. ಇದು ಒಂದು ಜನರಲಿಸ್ಟ್ ಎಐನ ಪ್ರೊಫೈಲ್. ತಾರ್ಕಿಕತೆ 75%, ಗ್ರಹಿಕೆ 72%, ಸ್ಮರಣೆ 78%. ನೋಡಿ, ಇಲ್ಲಿ ಎಲ್ಲೂ 98% ತರಹದ ಅದ್ಭುತ ಪ್ರತಿಭೆ ಇಲ್ಲ, ನಿಜ. ಆದರೆ ಎಲ್ಲೂ 2% ತರಹದ ಒಂದು ದೊಡ್ಡ ವೀಕ್ನೆಸ್ ಕೂಡ ಇಲ್ಲ. ಎಲ್ಲವೂ ಹೆಚ್ಚು ಕಡಿಮೆ ಸಮತೋಲನದಲ್ಲಿದೆ. ಇದೇ ಸುಸಂಬದ್ಧತೆ, ಇದೇ ನಿಜವಾದ ಸಾಮಾನ್ಯ ಜ್ಞಾನ. ಸರಿ, ಇಷ್ಟೆಲ್ಲ ಚರ್ಚೆ ಮಾಡಿದ್ಮೇಲೆ ಈಗ ಈ ಹೊಸ ಅಳತೆಗೋಲನ್ನು ಇಟ್ಕೊಂಡು ನಾವು ಶುರು ಮಾಡಿದ ಪ್ರಶ್ನೆಗೆ ವಾಪಸ್ ಬರೋಣ. ನಾವು ನಿಜವಾಗ್ಲೂ ಎಜಿಐಯನ್ನ ಸಾಧಿಸಿದ್ದೀವಾ? ಅಂತಿಮ ತೀರ್ಪು ಏನು? ತೀರ್ಪು ತುಂಬಾ ಸ್ಪಷ್ಟವಾಗಿದೆ. ಈ ಸುಸಂಬದ್ಧತೆಯ ಅಳತೆಗೋಲಿನ ಪ್ರಕಾರ ನಾವು ಇನ್ನೂ ಎಜಿಐಯನ್ನು ತಲುಪಿಲ್ಲ. ಯಾಕಂದ್ರೆ ಇವತ್ತಿನ ಎಐ ಸಿಸ್ಟಮ್ಗಳು ಒಂದೊಂದು ಕೆಲಸದಲ್ಲಿ ಮಾಸ್ಟರ್ಸ್ ಇರಬಹುದು, ಆದರೆ ಅವುಗಳಲ್ಲಿ ಸಮತೋಲನ ಇಲ್ಲ. ಅವುಗಳಲ್ಲಿ ಸಾಮಾನ್ಯ ಪ್ರಜ್ಞೆಯ ಕೊರತೆ ಇದೆ. ಇದರ್ಥ ಎಜಿಐಗಾಗಿ ನಮ್ಮ ಹುಡುಕಾಟದ ದಿಕ್ಕೇ ಬದಲಾಗಬೇಕು. ನಮ್ಮ ಗುರಿ ಕೇವಲ ಎಐಯನ್ನ ಇನ್ನೂ ಪವರ್ಫುಲ್ ಮಾಡೋದಲ್ಲ, ಬದಲಿಗೆ ಅದನ್ನ ಹೆಚ್ಚು ಸಂಪೂರ್ಣ ಅಥವಾ ಸಮಗ್ರ ಮಾಡೋದು. ಒಂದೇ ವಿಷಯದಲ್ಲಿ ಚುರುಕಾಗಿರೋದಕ್ಕಿಂತ ಎಲ್ಲಾ ವಿಷಯಗಳಲ್ಲೂ ಸಮತೋಲನದಿಂದಿರೋ ಬುದ್ಧಿಮತ್ತೆಯನ್ನ ಕಟ್ಟೋದು. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನು ಮುಗಿಸೋಣ. ನಾವು ಬುದ್ಧಿಮತ್ತೆಯ ಭವಿಷ್ಯವನ್ನು ಕಟ್ಟುತ್ತಿರುವಾಗ ನಾವು ಯಾವುದಕ್ಕೆ ಹೆಚ್ಚು ಬೆಲೆ ಕೊಡಬೇಕು? ಒಂದೇ ವಿಷಯದಲ್ಲಿರೋ ಅಸಾಧಾರಣ ಪ್ರತಿಭೆಗೋ ಅಥವಾ ಎಲ್ಲಾ ವಿಷಯಗಳ ಬಗ್ಗೆ ಇರೋ ಸಾಮಾನ್ಯ ಜ್ಞಾನಕ್ಕೋ? ಇದರ ಬಗ್ಗೆ ಖಂಡಿತ ಯೋಚನೆ ಮಾಡಿ.